ಈ ಜರ್ನಿ ಯೂಶಲಿ 2 ಅವರ್ಸ್ ತಗೊಳುತ್ತೆ, ಆದ್ರೆ ನನ್ ಕಡೆ ಇದ್ದಿದ್ದು ಕೇವಲ 1.5 ಗಂಟೆ. ಈ ಟ್ರೈನ್ ಕ್ಯಾಚ್ ಮಾಡ್ಲೇಬೇಕು ನಾನು, ಬೇರೆ ಆಪ್ಷನ್ ಇಲ್ಲ. ಹಾಗೆ ನನ್ ಕಡೆ ಈಗ ಟೈಮ್ ಕೂಡ ಇಲ್ಲ. ನಾನು ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಒನ್ ಎಂಡ್ ಪಾಯಿಂಟ್ ಆಫ್ ದ ಬೆಂಗಳೂರಿನಲ್ಲಿ ಇದೀನಿ ಕಣ್ರಿ. ಮತ್ತೆ ಈ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಸೌತ್ ಅಲ್ಲಿ ಬರುತ್ತೆ. ಸೊ ಈಗ ನಾನು ಬೆಂಗಳೂರು ಸೌತ್ ಇಂದ ಸಿಟಿ ಸೆಂಟರ್ ಅಂದ್ರೆ ಮೆಜೆಸ್ಟಿಕ್ ಕಡೆ ಹೋಗ್ಬೇಕು. ಇಲ್ಲಿಯ ಟ್ರಾಫಿಕ್ ಬಗ್ಗೆ ಅಂತೂ ಯಾರಿಗೂ ಪ್ರಿಡಿಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಈಗ ನನ್ನ ಫಸ್ಟ್ ಚಾಲೆಂಜ್ ಬಂದ್ಬಿಟ್ಟು ಟೈಮ್ಗೆ ಬಸ್ ಸಿಗುತ್ತಾ ಇಲ್ವಾ ಅಂತ. ಸಿಗ್ಲಿಲ್ಲ ಅಂದ್ರೆ ಪಕ್ಕಾ ನಾನು ಟ್ರೈನ್ ಹೋಗಿ. ಹೀಗೆ ನಾನು ಬಸ್ ಸ್ಟಾಪ್ ಅಲ್ಲಿ ಬಸ್ಗೆ ಕಾಯ್ತಿರುವಾಗ ನನ್ನ ಕಣ್ಣುಗಳು ಸೀದಾ ಮೆಟ್ರೋ ಸ್ಟೇಷನ್ ಬೋರ್ಡ್ ಮೇಲೆ ಬಿತ್ತು ಕಣ್ರಿ. ಇದು ನೋಡಿದ್ರೆ ಬೇರೆ ಸ್ಟೇಷನ್ ನೇಮ್ ಇತ್ತು, ಎಲೆಕ್ಟ್ರಾನಿಕ್ ಸಿಟಿ ಅಂತ ಇದ್ದಿದ್ದಿಲ್ಲ. ನಾನ್ ಬೇರೆ ಲೊಕೇಶನ್ ಅಲ್ಲಿ ಇದೀನೇನೋ ಅನ್ಕೊಂಡು ಅಕ್ಕಪಕ್ಕ ಜನಕ್ಕೆ ಕೇಳಿದೆ. ಅವ್ರು ಹೇಳಿದ್ದು ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಅಂತ. ಆದ್ರೆ ಆಕ್ಚುಯಲ್ ಎಲೆಕ್ಟ್ರಾನಿಕ್ ಸಿಟಿ ಏರಿಯಾ ಬಂದ್ಬಿಟ್ಟು ಇದು ಅಂತ. ಓ ಗಾಡ್, ಎಂತ ಕನ್ಫ್ಯೂಸಿಂಗ್ ಅಲ್ವಾ ಇದು. ಅಕಸ್ಮಾತ್ ನೀವು ಈ ತರ ಕನ್ಫ್ಯೂಸ್ ಆಗಿ ಎಲೆಕ್ಟ್ರಾನಿಕ್ ಸಿಟಿ ಅಂತ ಹಿಂದಿನ ಸ್ಟಾಪ್ ಅಲ್ಲಿ ಇಳಿದ್ಬಿಟ್ಟಿದ್ರೆ ಕಮೆಂಟ್ ಅಲ್ಲಿ ಹೇಳ್ಬಿಡಿ. ಹಾಗೆ ನನ್ಗೆ ಒಂದು ಐಡಿಯಾ ಕೂಡ ಕೊಟ್ರಿ ಕಣ್ರಿ. ನೀವೇನಾದ್ರೂ ಅಕಸ್ಮಾತ್ ಬೇಗ ಎಲ್ಲಾದ್ರೂ ಹೋಗ್ಬೇಕು ಅನ್ಕೊಂಡಿದ್ರೆ ಈ ಫ್ಲೈ ಓವರ್ ಮೇಲೆ ಹೋಗುವಂತ ಎಕ್ಸ್ಪ್ರೆಸ್ ಬಸ್ ನ ಹತ್ತಿ. ಸ್ವಲ್ಪ ರೇಟ್ ಜಾಸ್ತಿ, ಆದ್ರೆ ನೀವು ಬೇಗ ಹೋಗ್ಬೋದು ಅಂತಂದ್ರು. ದುಡ್ಡು ಎಷ್ಟರ ಹೋಗ್ಲಿ, ನನಗೆ ಟೈಮ್ ವೆರಿ ಮಚ್ ಇಂಪಾರ್ಟೆಂಟ್ ಅನ್ಕೊಂಡು ನಾನು ಆ ಸೈಡ್ ಹೊಟ್ಟೆ ಬಿಟ್ಟೆ. ನಾ ಕಂಡಕ್ಟರ್ಗೆ ಟಿಕೆಟ್ ತಗೊಳ್ತಾ ಕೇಳಿದೆ ಕಣ್ರಿ, ಎಷ್ಟು ಸಿಗ್ನಲ್ಸ್ ನ ಮಿಸ್ ಮಾಡಬಹುದಂತ. ಹತ್ತತ್ರ 8 ಸಿಗ್ನಲ್ ನ ಸ್ಕಿಪ್ ಮಾಡಬಹುದು ಎಕ್ಸ್ಪ್ರೆಸ್ ವೇ ಅಲ್ಲಿ ಅಂತಂದ್ರು. ನನಗೆ ನಿಜವಾಗ್ಲೂ ಟ್ರೈನ್ ಸಿಗುವಂತ ಚಾನ್ಸಸ್ ಜಾಸ್ತಿ ಅನಿಸ್ಬಿಡ್ತು. ಎಕ್ಸ್ಪ್ರೆಸ್ ಬಸ್ ಸ್ವಲ್ಪ ಖಾಲಿ ಇತ್ತು ಕಣ್ರಿ. ಯಾಕಂದ್ರೆ ರೇಟು 1.5 ಮೀಟರ್ ಎಕ್ಸ್ಟ್ರಾ, ಅಂದ್ರೆ 30 ರೂಪಾಯಿ. ನಾರ್ಮಲ್ ಬಸ್ ಆದ್ರೆ ಇಲ್ಲಿ 45 ರೂಪಾಯಿ ಆಗಿತ್ತು ಕಣ್ರಿ. ಬಟ್ ನನಗೀಗ ಆ 15 ರೂಪಾಯಿಗಿಂತ ಟ್ರಾಫಿಕ್ ಮತ್ತೆ ಆ 8 ಸಿಗ್ನಲ್ ಗಳು ಸ್ಕಿಪ್ ಆಗುತ್ತಲ್ಲ, ಅದರಿಂದ ನನಗೆ ಟ್ರೈನ್ ಸಿಗುವಂತ ಚಾನ್ಸಸ್ ಜಾಸ್ತಿ ಅನಿಸ್ತಾ ಇತ್ತು. ಫೈನಲಿ ಆಕ್ಚುಯಲ್ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್ ಕಂಡೇ ಬಿಡ್ತು ನೋಡ್ರಿ. ಇದು ನೋಡ್ಕೊಂಡು ಹಂಗೆ ಹೋಗ್ಬೇಕಂದ್ರೆ ನೈಸ್ ರೋಡ್ ಕಾಣ್ತು, ನೈಸ್ ರೋಡ್ ಕೆಳಗಡೆ ನಾರ್ಮಲ್ ರೋಡ್ ಕಾಣ್ತು. ಹಂಗೆ ಹೋಗ್ತಾ ನೆಕ್ಸ್ಟ್ ಮೆಟ್ರೋ ಸ್ಟೇಷನ್ ಕಂಡ್ಬಿಡ್ತು. ಓ, ಇನ್ನ ಒಂದ್ ಮೆಟ್ರೋ ಸ್ಟೇಷನ್ ಬಂದ್ಬಿಡ್ತು ಕಣ್ರಿ. ಎಲ್ಲೂ ನಮ್ ಬಸ್ ನಿಂತೇ ಇಲ್ಲ. ಮೆಟ್ರೋ ಲೈನ್ ಮತ್ತೆ ನಮ್ಮ ಎಕ್ಸ್ಪ್ರೆಸ್ ಬಸ್ ಲೈನ್ ಎರಡು ಪ್ಯಾರಲಲ್ ಸೇಮ್ ಹೈಟ್ ಅಲ್ಲಿ ಹೋಗ್ತಾ ಇದಾವೆ ಕಣ್ರಿ. ಅಂಡ್ ಇದು ಕೂಡ್ಲು ಗೇಟ್ ಕೂಡ ಪಾರಾಯ್ತು. ನಮ್ಮ ಎಕ್ಸ್ಪ್ರೆಸ್ ಬಸ್ ಏನೋ ಸ್ಪೀಡ್ ಆಗಿ ಹೋಗ್ತಾ ಇತ್ತು, ಆದ್ರೆ ಇಲ್ಲಿ ಮೋಡ ನೋಡಿದ್ರೆ ಮಳೆ ಬರುವ ಚಾನ್ಸಸ್ ಕೂಡ ಕಾಣ್ತಿತ್ತು ಕಣ್ರಿ. ನಾನು ಆಗ್ತಾನೆ ಹೇಳಿದೆ ಬೆಂಗಳೂರ್ದು ಟ್ರಾಫಿಕ್ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ಅಂತ. ಅದೇ ರೀತಿ ಬೆಂಗಳೂರ್ದು ಮಳೆ ಕೂಡ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ನೋಡ್ರಿ. ಹೊಂಗಸಂದ್ರ ಇವ್ ಯಾವ ಮೆಟ್ರೋ ಸ್ಟೇಷನ್ ನೇಮ್ ನಾನಂದ್ರೂ ಕೇಳಿಲ್ಲ ಕಣ್ರಿ. ಹಂಗೆ ನಾವೀಗ ಫ್ಲೈ ಓವರ್ ಇಂದ ಮೇನ್ ರೋಡ್ ಜಾಯ್ನ್ ಆಗ್ತಿದೀವಿ ಕಣ್ರಿ. ಅಂಡ್ ಇದು ಬೊಮ್ಮನಹಳ್ಳಿ. ಟೋಟಲ್ ಇಲ್ಲಿವರೆಗೆ ಎಷ್ಟು ಮೆಟ್ರೋ ಸ್ಟೇಷನ್ ಪಾರ್ ಮಾಡಿದೀವಿ ಅಂತ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಹೇಳ್ಬಿಡಿ. ಇದು ನಮ್ಮ ಫಸ್ಟ್ ಬಸ್ ಸ್ಟಾಪ್ ಆಗಿತ್ತು ಕಣ್ರಿ. ಅಲ್ಲಿತ್ರ ನಾವು ಸಿಲ್ಕ್ ಬೋರ್ಡ್ ನೋಡ್ರು, ಇಲ್ಲಿ ಎಷ್ಟು ಹದಗೆಡಿಸ್ಬಿಟ್ಟಿದ್ದಾರೆ. ಹೆಂಗಿತ್ತು ಈ ರೋಡು. ಎಷ್ಟು ಜನಕ್ಕೆ ಬೆಂಗಳೂರು ಟ್ರಾಫಿಕ್ ಅಂದ್ರೆ ಸಿಲ್ಕ್ ಬೋರ್ಡ್ ಅಂದ್ರೆ ಬೆಂಗಳೂರು ಟ್ರಾಫಿಕ್ ಅನ್ಕೊಂಡಿದ್ರು. ಬಟ್ ಈಗ ಆ ಪರಿಸ್ಥಿತಿ ಇಲ್ಲ ಕಣ್ರಿ. ಇದು ನಮ್ಮ ಸೆಕೆಂಡ್ ಸಿಗ್ನಲ್ ಆಗಿತ್ತು. ಇದು ಮುಗಿದ್ಗಳೇ ನನಗೆ ಎಲ್ಲಿ ರಾಮನು ಅಲ್ಲೇ ಹನುಮನು ಅಂತ ಸಿಕ್ಕರು. ನಮಸ್ಕಾರ ಮಾಡ್ಕೊಂಡು ಮತ್ತೆ ಹೊರಟ್ಬಿಟ್ಟೆ. ಇಷ್ಟೊತ್ತನ ನಮ್ ಡ್ರೈವರ್ ಮತ್ತು ಕಂಡಕ್ಟರ್ ಆರಾಮ್ ಚಿಲ್ ಮಾಡಲ್ ಇದ್ರು. ಬಟ್ ಈಗ ಬ್ಯಾಕ್ ಟು ಡ್ಯೂಟಿ ಆಗ್ಬಿಟ್ಟಿದ್ದಾರೆ ಡ್ರೈವರ್ ಅಂಡ್ ಕಂಡಕ್ಟರ್. ಡ್ರೈವರ್ ಕಷ್ಟ ಹೇಳೋದೇನ್ ಬೇಡ ಅಂತ ಅನ್ಕೊಂಡಿದೀನಿ. ಹಾಗೆ ಇದು ನಮ್ಮ ಥರ್ಡ್ ಸಿಗ್ನಲ್. ಬೋಲೋ ಜುಬಾ ಕೇಸರಿ ಅಂತೇಳಿ ನಾನು ಅಗ್ಯಾಕ್ ಬೇರೆ ಸ್ಟಾರ್ಟ್ ಮಾಡಿದೆ. ಏನ್ ಅಗ್ಯಾಕತ್ನಂದ್ರೆ ಇದು ನೋಡಿ. ಇದಕ್ಕೆ ಏನಂತಾರೆ ಅಂತ ಹೆಸರು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಹೇಳ್ಬಿಡಿ. ನಂದು ಆಲ್ಮೋಸ್ಟ್ ತಿನ್ನಕ್ ಮುಗಿಯಕ್ ಬಂದ್ರು ಈ ಸಿಗ್ನಲ್ ನ ಪಾರ್ ಆಗಿಲ್ಲ ನೋಡ್ರಿ. ಇವು ಬಸ್ಗಳು ಬೇರೆ ಜೊತೆಯಲ್ಲಿ ನಿನ್ನ ಜೊತೆಯಲ್ಲಿ ಅಂತೇಳಿ ಹೋಗ್ತಾ ಇದಾವೆ. ನಮ್ದು ಬೇರೆ ಎಕ್ಸ್ಪ್ರೆಸ್ ಬಸ್, ಇದು ನಾರ್ಮಲ್ ಬಸ್ಸು. ಇದು ಅಪ್ಪ ನಮ್ಮ ಎಕ್ಸ್ಪ್ರೆಸ್ ಬಸ್ ಅಂದ್ರೆ ಅಟ್ಲೀಸ್ಟ್ ನಾರ್ಮಲ್ ಬಸ್ಸಿನ ಹಿಂದಾಕಾದ್ರೂ ಮುಂದೆ ಹೋಗ್ತಾ ಇದೆ. ಐ ಆಮ್ ಹ್ಯಾಪಿ ಫಾರ್ ಯು ಡ್ರೈವರ್ ಅಣ್ಣ. ಶಿವ ಅಂತೇಳಿ ಆ ಸಿಗ್ನಲ್ ಪಾರ್ ಮಾಡೋಷ್ಟ್ರಲ್ಲಿ ಮಳೆರಾಯ ಶುರು ಮಾಡ್ಕೊಂಡ ಅವ್ನ ಕೆಲ್ಸನ ನೋಡಿ ಹನಿ ಹನಿ ಉದ್ರಾಕ್ ಸ್ಟಾರ್ಟ್ ಆಯ್ತು. ಸೊ ನಾನು ಲಾಸ್ಟ್ ತುತ್ನ ತಿನ್ಕೊಂಡು ಮಳೆರಾಯ ನೀರ್ಲಿತ್ತರೇ ನನ್ನ ಕೈಗಳನ್ನ ತೊಳ್ಕೊಂಡ್ಬಿಟ್ಟೆ. ಬರ್ತಾ ಬರ್ತಾ ಮಳೆ ಜೋರಾಗಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ನನಗೆ ಟ್ರೈನ್ ಸಿಗುವ ಚಾನ್ಸಸ್ ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆಯ್ತು ಕಣ್ರಿ. ಮಳೆ ಎಷ್ಟು ಜೋರಾಯ್ತಂದ್ರೆ ನಾನು ವಿಂಡೋ ಕೂಡ ಕ್ಲೋಸ್ ಮಾಡ್ಬೇಕಾಯ್ತು ನನಗೆ. ಓ, ಈ ಮಳೆ ನೋಡಿದ್ರೆ ನನಗೆ ಯಾಕೋ ನನ್ನ ಟ್ರೈನ್ ಸಿಗೋದು ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ ಅನಿಸ್ತಿದೆ. ಮೇ ಬಿ ನನಗೆ ದೇವ್ರು ವಾರ್ನಿಂಗ್ ಕೊಡ್ತಿದ್ದಾನೆ ಅನ್ಸುತ್ತೆ, ಹೋಗ್ಬೇಡಪ್ಪ ಅಂತೇಳಿ. ಅದಕ್ಕೆ ನೋಡಿ 404 ಬಾರ್ ಕೂಡ ಕಾಣ್ತು. ಮೇ ಬಿ ನನಗೆ ಟ್ರೈನ್ ಸಿಗೋದ್ ಚಾನ್ಸ್ ಇಲ್ಲ, ವಾಪಸ್ ಮನೆಗೆ ಹೋಗ್ಬಿಡು ಅಂತ ಹೇಳ್ತಾ ಇರ್ಬೋದು, ಯಾರಿಗೊತ್ತು. ಅದು ಎಷ್ಟು ಸಿಗ್ನಲ್ ಓದೋ ನಾನಂತೂ ಎನಿಸ್ಲಿಲ್ಲ. ಸೊ ಇದು ಒಂದು ಸಿಗ್ನಲ್ ಪಾರ್ ಮಾಡ್ಕೊಂಡು ಹಂಗೆ ಹೊರಟ್ವಿ. ಮಳೆ ಏನೋ ಜೋರಾಗಿತ್ತು, ಸ್ವಲ್ಪ ಟ್ರಾಫಿಕ್ ಕೂಡ ಕಮ್ಮಿ ಇತ್ತು. ಯಾಕಂದ್ರೆ ನಾನು ನಾನ್ ಪೀಕ್ ಅವರ್ ಅಲ್ಲಿ ಹೊಂಟಿದ್ದೆ ಕಣ್ರಿ. ಓ, ಇಲ್ಲಿ ನೋಡಿ ಯಾವ ಪಾಟೆ ಮಳೆ ಹೊಡಿತಿದೆ ಗೊತ್ತಾ. ಒಂಥರ ಖುಷಿ ಆಗ್ತಾ ಇತ್ತು, ಆದ್ರೆ ಒಂಥರ ಒಳಗೆ ದುಃಖ ಕೂಡ ಆಗ್ತಾ ಇತ್ತು. ಎಲ್ಲಾ ಬಸ್ ಸ್ಟಾಪ್ಗಳಲ್ಲಿ ಜನಗಳು ವೇಟ್ ಮಾಡ್ತಾ ಇದ್ರು, ಯಾವಾಗ ಈ ಮಳೆರಾಯ ಒಂದ್ ಕೆಲಸ ಮುಗಿಸ್ತಾನೆ ಅಂತ. ಎಷ್ಟೊಂದು ಸಿಗ್ನಲ್ ಓದು ಕಣ್ರಿ, ಮಳೆ ನಿಂದಿರ್ತಾನೆ ಇಲ್ಲ.
ಮತ್ತೆ ಈ ಅಪ್ಪ ಕಾಲಿದ್ದ ಫೋಟೋ ತೆಗಿತಿದ್ದ, ಈಗ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾನೆ ನೋಡಿ. ಅವ್ರು ಹುಡುಗಿ ಜೋಡಿ ಮಾತಾಡ್ತಾವನೆ. ನನಗೆ ಮತ್ತೆ ಹೊಶು ಆಯ್ತು, ಹಂಗಾಗಿ ನಾನು ತಿನ್ನಕ್ ಸ್ಟಾರ್ಟ್ ಮಾಡಿದೆ. ಇನ್ನೂ ಒಂದು ಸಿಗ್ನಲ್ ನ ಪಾರ್ ಮಾಡ್ಬಿಟ್ಟಿವಿ ಕಣ್ರಿ. ಈಗ ನಮ್ಮ ಡ್ರೈವರ್ ಅನ್ನ ರೈಟ್ ತಗೋತಾನೆ. ಎಲ್ಲಿಗೆ ಹೋಗ್ತಾನೆ ನನಗೆ ಗೊತ್ತಾಗ್ತಿಲ್ಲ, ಆದ್ರೆ ನಮಗ್ ಗೊತ್ತಿರೋ ಪ್ರಕಾರ ಮೆಜೆಸ್ಟಿಕ್ ಮಾತ್ರ ಪಕ್ಕ ಹೋಗ್ತಾನೆ. ನಮ್ಮ ಡ್ರೈವರ್ ಅಣ್ಣನ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಸುಮ್ಮನೆ ತಿನ್ನಕ್ ಶುರು ಮಾಡಿದೆ. ಇದು ಸಖತ್ ದೊಡ್ಡದಾಗಿರೋ ಬಸ್ ಸ್ಟಾಪ್ ನೋಡ್ರಿ. ಇದು BMTC ಬಸ್ ಸ್ಟಾಪ್, ಯಾವುದು ಶಾಂತಿಪುರ ಯಾವುದೋ ಅನ್ಸುತ್ತೆ. ಅಲ್ಲಿತ್ರ ಹೊರಗೆ ಬಂದಿಂದ ಮತ್ತೆ ಒಂದು ಸಿಗ್ನಲಿಗೆ ಬಿದ್ವಿ. ಸೊ ಆ ಸಿಗ್ನಲ್ ಬಿಟ್ಟಿಂದ ನಮ್ಮ ಡ್ರೈವರನ್ನ ಮತ್ತೆ ರೈಟ್ ತಗೋತಾವನೆ. ಓ ಅಣ್ಣ ಮೆಜೆಸ್ಟಿಕ್ ಸೀದಾ ಹೋಗ್ಬೇಕಣ್ಣ ನಮ್ಮ ಗೂಗಲ್ ಮ್ಯಾಪ್ಸ್ ಪ್ರಕಾರ. ಓ ಅಣ್ಣ ರೈಟ್ ತಿರ್ಗಿಸಿದ ಕಣ್ರಿ. ಫುಲ್ ಜಾಮು. ಇದು ಯಾವ ಸಿಗ್ನಲ್ ಗೊತ್ತಿಲ್ಲ. ಇಲ್ಲಿ ತನ ಒಂದ್ ರೇಂಜಿಗೆ ಓಕೆ ಇತ್ತು. ನನಗ್ ಬೇರೆ ಸಿಕ್ಕಾಪಟ್ಟೆ ನೀರ್ ಕುಡಿಯೋಣ ಅನಿಸ್ತಿತ್ತು. ಈ ನೀರ್ ನೋಡಿ ಯಾಕೋ ಕಬ್ಬಿನಲ್ಲಿ ಕುಡಿಯೋ ಮನಸ್ಸಾಗ್ಬಿಡ್ತು ಕಣ್ರಿ. ಕಬ್ಬಿನಲ್ಲಿ ಕುಡಿಯೋಣ. ನನ್ ದುರಾದೃಷ್ಟಕ್ಕೆ ಇಲ್ಲಿ ಕಡ್ಲೆಕಾಯಿ ವಾಟರ್ ಬಾಟ್ಲ ಅನ್ನೋರು ಯಾರು ಇಲ್ಲ. ಫೈನಲಿ ಅಲ್ಲಿ ಕಾಣ್ತಾ ಇದೆ ನನಗೆ ಗ್ರೀನ್ ಆಗಿರೋದು. ಹೋಗ್ಬಿಡೋಣ ಡ್ರೈವರ್ ಅಣ್ಣ, ಏನಣ್ಣ ಇಲ್ಲಿ ತನ ಎಕ್ಸ್ಪ್ರೆಸ್ ಬಸ್ ಅಂದ್ಕೊಂಡು ಹೆಂಗೋ ಕರ್ಕೊಂಡ್ ಬಂದಿ. ನಾನ್ ಬೇರೆ ಬಿಲ್ಡಪ್ ಕೊಡ್ತೀನಿ ಜನಕ್ಕೆ. ನೀ ನೋಡಿದ್ರೆ ನಾಮೇ ತರ ಹೋಗ್ತಿದ್ಯಪ್ಪ. ನನಗಂತರೂ ಗ್ರೀನ್ ಸಿಗ್ನಲ್ ಕಾಣಿಸ್ತಿಲ್ಲ. ಇದ್ರ ನೆಕ್ಸ್ಟ್ ಇದು ಯಾವ್ದೋ ಟರ್ನಿಂಗ್ ಅಲ್ಲಿ ಇದೆ. ಆಕ್ಚುಲಿ ಈಗ ನಾವು ನಿಂತಿರೋ ಕಡೆ ಒಂದ್ ಸಿಗ್ನಲ್ ಪಾಯಿಂಟ್ ಇದೆ ಕಣ್ರಿ. ನೋಡಿ ಇಲ್ಲಿದೆ ಅಲ್ಲ, ಇದಕ್ಕೆ ರೆಸ್ಪೆಕ್ಟೇ ಇಲ್ಲ. ಶಿವ ಅಂತ ಮತ್ತೆ ನೆಕ್ಸ್ಟ್ ಸಿಗ್ನಲ್ ನ ಕ್ರಾಸ್ ಮಾಡಕ್ಕೆ ಬಂದ್ಬಿಟ್ವಿ. ಕ್ರಾಸ್ ಕೂಡ ಮಾಡ್ಬಿಟ್ವಿ. ಮತ್ತೆ ಜಾಮಲ್ಲಿ ಸಿಕ್ಕಾಕೊಂಡ್ಬಿಟ್ವಿ. ನನಗೆ ಜಾಮ್ ನೋಡಿದಾಗೊಮ್ಮೆ ಟ್ರೈನ್ ಮಿಸ್ ಆಗೋದು ನೆನಪು ಬರುತ್ತೆ, ಜಾಮ್ ಹೋದಾಗೊಮ್ಮೆ ಟ್ರೈನ್ ಸಿಕ್ಕಿರೋದು ನೆನಪು ಬರುತ್ತೆ. ಎಂತ ಮೈಂಡ್ ಮರೆಯೋದು. ನೆಕ್ಸ್ಟ್ ಇನ್ನೂ ಒಂದು ಸಿಗ್ನಲ್ನ ಕ್ರಾಸ್ ಮಾಡಿಬಿಟ್ವಿ. ಮತ್ತೆ ಇನ್ನೂ ಒಂದು ಸಿಗ್ನಲ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ವಿ. ಈ ವಿಡಿಯೋನಲ್ಲಿ ಆಕ್ಚುಲಿ ನೀವು ಯಾರ್ಯಾರು ಬೆಂಗಳೂರು ಸಣ್ಣದ್ ಅನ್ಕೊಂಡಿರ್ತಾರಲ್ಲ, ಇಲ್ಲ ಇಲ್ಲೇ ಕೊಟ್ಕೊಂಡ್ಬಿಡಪ್ಪ ಅಲ್ಲೇ ಕೊಟ್ಕೊಂಡ್ಬಿಡಪ್ಪ ಅಂತಾರಲ್ಲ, ಬೆಂಗಳೂರಲ್ಲಿ ಇದೇನಪ್ಪ ಅಂತವ್ರಿಗೆ ಶೇರ್ ಮಾಡಿ ಹೇಳಿ. ಒಂದ್ ತುದಿಲಿತ್ರ ಸಿಟಿ ಸೆಂಟರ್ ಹೋಗೋದಕ್ಕೆ ಎಷ್ಟು ಸಿಗ್ನಲ್ ಬರ್ತಾವೆ ಗೊತ್ತಾ ನೋಡಿ ಈ ವಿಡಿಯೋ ಅಂತ. ಒಂದು ಜಂಪ್ ನಿದ್ದೆ ಕೂಡ ಮಾಡಿ ಮುಗಿಸ್ಬಿಟ್ನೆ ಕಣ್ರಿ ನಾವು. ಅಂಡ್ ನಾವು ಆಲ್ಮೋಸ್ಟ್ ಮೆಜೆಸ್ಟಿಕ್ ನಿಯರ್ ಬಂದ್ಬಿಟ್ಟಿವಿ ಕಣ್ರಿ. ಬೆಂಗಳೂರು ಈಸ್ಟ್ ಆಯ್ತು, ಬೆಂಗಳೂರು ಸೌತ್ ಆಯ್ತು. ಇಲ್ಲ ಸೇಮ್ ಮೆಜೆಸ್ಟಿಕ್ ಬಸ್ಗಳು ಹೋಗ್ತಾವ್ ಕಣ್ರಿ. ನೋಡಿದ್ರಲ್ಲ ನೀವು, ಈಗ ಒಂದ್ ಸಿಗ್ನಲ್ ಪಾಸ್ ಆಯ್ತು. ಈ ಟೆಂಪಲ್ ನೆಕ್ಸ್ಟ್ ಇನ್ನೂ ಒಂದ್ ಸಿಗ್ನಲ್. ಸೀರಿಯಸ್ಲಿ ಇದು ಒನ್ ಆಫ್ ದಿ ಓಲ್ಡೆಸ್ಟ್ SBI ಬ್ಯಾಂಕ್ ಅಂದ್ರೆ ತಪ್ಪೇನಲ್ಲ ಕಣ್ರಿ. ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿದೆ. ಹಂಗ ಅನ್ಕೊಂಡ್ ಮತ್ತೆ ಮುಂದ್ ನೋಡೋಷ್ಟ್ರಲ್ಲೇ ಜಾಮ್ ಬ್ರೆಡ್ ಜಾಮ್ ಆಗೋಗ್ಬಿಟ್ಟಿತ್ತು ಕಣ್ರಿ. ನನ್ ಕಡೆ ಈಗ ಆಕ್ಚುಲಿ ಹೇಳ್ಬೇಕಂದ್ರೆ 25 ನಿಮಿಷ ಅಷ್ಟೇ ಇರೋದು. ನನ್ನ ಟ್ರೈನ್ ಹೊರಟೋಗ್ಬಿಡುತ್ತೆ. ಆದ್ರೆ ನನಗೆ ಈ ಮೆಜೆಸ್ಟಿಕ್ ಬೋರ್ಡ್ ನೋಡಿ ತುಂಬಾ ಖುಷಿ ಆಯ್ತು. ಇನ್ನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹೋಗಕ್ಕೆ 10 ನಿಮಿಷ ಬೇಕು ಕಣ್ರಿ. ವಾಟಲ್ ನಾಗರಾಜ್ ಅಣ್ಣವ್ರೆ, ಟ್ರಾಫಿಕ್ ಬಗ್ಗೆ ಒಂದ್ ಸ್ವಲ್ಪ ಏನಾದ್ರು ಸ್ಟ್ರೈಕ್ ಮಾಡ್ತೀರಾ ಅನ್ಕೊಂಡು ಹಂಗೆ ಅಣ್ಣವ್ರ ಆಶೀರ್ವಾದ ತಗೊಂಡು ಹೊರಟ್ಬಿಟ್ಟೆ. ನನ್ ಕಡೆ ಈಗ ಇರೋದು ಬರೀ 15 ನಿಮಿಷ. 15 ನಿಮಿಷ ಅಲ್ಲಿ ನಾನು ಮೆಜೆಸ್ಟಿಕ್ ಬಸ್ ಇಳಿದು ರೈಲ್ವೆ ಸ್ಟೇಷನ್ ಸೈಡ್ ಹೋಗಿ 10ನೇ ಪ್ಲಾಟ್ಫಾರ್ಮ್ ಅಲ್ಲಿ ಟ್ರೈನ್ ಹಿಡಿಬೇಕನ್ರಿ. ಟ್ರೈನ್ ಕ್ಯಾಚ್ ಮಾಡಕ್ಕೆ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ನಾನಂತರೂ ಈಗ ಬಸ್ ಇಳಿದು ಓಡ್ತಾ ಇರೋದೆ. ಇದು ನಮ್ಮ ಲಾಸ್ಟ್ ಕೊನೆಯ ಸಿಗ್ನಲ್ ಕಣ್ರಿ. ಹಬೀಬಿ ವೆಲ್ಕಮ್ ಟು ಕೆಂಪೇಗೌಡ ಬಸ್ ನಿಲ್ದಾಣ. ಆದ್ರೆ ಇಲ್ಲಿ ನಮ್ BMTC ಬಸ್ ನಿಂದ್ರಲ್ಲ, ಅದು ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂದಿರುತ್ತೆ. ನೋಡಿ ಅಣ್ಣ ಎಂಟ್ರಿ ಆದ. ಇಲ್ಲಿಂದ ಡ್ರೈವರ್ ಅನ್ನೊಂದು ಬೇರೆ ಲೆವೆಲ್ ಸ್ವಾಗ್ ಸ್ಟಾರ್ಟ್ ಆಗತ್ ಕಣ್ರಿ. ಯಾಕೆ ಹೇಳಿ, ಅದು ಕರೆಕ್ಟ್ ಆಗಿ ಹೋಗಿ ಅವನು ಬಸ್ ಸ್ಟಾಪ್ ಕಡೆನೆ ನಿಂದಿರ್ಸ್ತಾನೆ. ಆದ್ರೆ ಇಲ್ಲಿ ಬಸ್ ಅಲ್ಲಿ ಇರೋರು ಎಲ್ಲರಿಗೂ ಯಾವಾಗ ಡೋರ್ ತೆಗಿತಾನೆ, ಯಾವಾಗ ಓಡೋಗಿವಿ ಅಂತ ಅನಿಸ್ತಾ ಇರುತ್ತೆ. ಯಾಕಂದ್ರೆ ಎಲ್ಲರಿಗೂ ಲೇಟ್ ಆಗೋಗ್ಬಿಟ್ಟಿರ್ತ ಕಣ್ರಿ. ಅಂಡ್ ನಾನು ಕೂಡ ಅದೇ ಮಾಡಿದೆ. ಬಸ್ ಡೋರ್ ತೆಗೆದಿಂದ ಇಳಿದು ಓಡಕ್ ಶುರು ಮಾಡಿದೆ ನಮ್ಮ ರೈಲ್ವೆ ಸ್ಟೇಷನ್ ಸೈಡ್ಗೆ. ನನ್ ಕಡೆ ಕೇವಲ 10 ನಿಮಿಷ ಇತ್ತು. ಈ ಅಂಡರ್ ಪಾಸ್ ಅಲ್ಲಿ ಬೇರೆ ಜನ ಸರಿಯೋದೇ ಇಲ್ಲ ಕಣ್ರಿ. ಅವ್ರದೇ ಮನೆ ಅನ್ಕೊಂಡು ನಡೀತಾ ಇರ್ತಾರೆ. ಫೈನಲಿ ರೈಲ್ವೆ ಸ್ಟೇಷನ್ ಸೈಡ್ ಬಂದೇ ಬಿಟ್ಟೆ. ಆದ್ರೆ ನನಗೆ 8 ನಿಮಿಷದಲ್ಲಿ 10ನೇ ಪ್ಲಾಟ್ಫಾರ್ಮಿಗೆ ಓಡೋಗಿ ಟ್ರೈನ್ ಕ್ಯಾಚ್ ಮಾಡ್ಬೇಕಂದ್ರೆ ಸೀಟ್ದಂತರೂ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಒಂಥರ ಖುಷಿ ಆಗ್ತಿದೆ ಈ ಬೋರ್ಡ್ ನೋಡಿ. ಆದ್ರೆ ನನ್ನ ಕಡೆ ಇನ್ನ ಇರೋದು 3 ನಿಮಿಷ ಓಡ್ಬೇಕೀಗ ಅಷ್ಟೇ. ನಾನು ಎಲ್ಲರೂ ಅದೇ ಮಾಡ್ತಾ ಇದ್ದಾರೆ, ಅವರು ಕೂಡ ಓಡೋಗ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ ಇಂದ ರೈಲ್ವೆ ಸ್ಟೇಷನ್ ಬರೋಷ್ಟರಲ್ಲೇ ಸುಸ್ತಾಗ್ಬಿಟ್ಟಿತ್ತು ನನಗಂತರೂ. ಆದ್ರೂ ಇರ್ಲಿ ಅಂತ ಒಂದೆರಡು ವಿಡಿಯೋ ತಗೊಂತ ನೋಡಿ 10ನೇ ಪ್ಲಾಟ್ಫಾರ್ಮ್ ರೀಚ್ ಆಗ್ಬಿಟ್ಟೆ ನಾನು.
ವಾವ್, ನೋಡಿ ಎಷ್ಟು ದೊಡ್ಡ ರೈಲ್ವೆ ಸ್ಟೇಷನ್ ಇದೆ. ಖಾಲಿ ನಿಂತೀನಿ ಅಂತ ಅನ್ಕೊಂಡಿದ್ದೀರಾ? ಇಲ್ಲ, ಇಲ್ಲಿ ಆಕ್ಚುಲಿ ಫುಲ್ ಜಾಮ್ ಆಗಿದೆ ಸ್ಟೇರ್ ಕೇಸ್ ಕಡೆ, ಹಂಗಾಗಿ ವಿಡಿಯೋ ಮಾಡಿದೆ. ಇಳಿದಿಂದ ಸೀದಾ ಜನಕ್ಕೆ ಕೇಳಿದೆ ಟ್ರೈನ್ ಹೋಯ್ತಾ ಅಂತ. ಅವ್ರು ಹೇಳಿದ್ದು 2 ನಿಮಿಷ ಡಿಲೇ ಆಗಿದೆ ಫ್ರೆಂಡ್ ಅಂತ. ಸಿಕ್ಕಿದೆ ಚಾನ್ಸ್ ಅನ್ಕೊಂಡು ಒಂದ್ ಈರುಳ್ಳಿ ಸಮೋಸ ತಗೊಂಡ್ ತಿನ್ನಕ್ ಶುರು ಮಾಡ್ಬೇಕಾದಾಗೆ ಈ ತರ ಈರುಳ್ಳಿನೇ ಉದುರ್ಸ್ಕೊಂಡ್ಬಿಟ್ಟೆ. ಫೈನಲಿ ನನ್ನ ಟ್ರೈನ್ ನನಗೆ ಸಿಕ್ಬಿಡ್ತು ಕಣ್ರಿ. 5:15ಗೆ ಮೆಜೆಸ್ಟಿಕ್ ಇಂದ ಯಾವರಿಗೆ ಹೋಗ್ತಿರ್ಬೋದು ನಾನಂತ ಗೆಸ್ ಮಾಡಿ ನೋಡೋಣ. ಓಕೆ, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ನೆಕ್ಸ್ಟ್ ಸಾಟರ್ಡೆ. ಅಲ್ಲಿ ತನ ಬಾಯ್.